ಎಲ್ಲರಿಗೂ ನಮಸ್ಕಾರ. ಇವ್ರ ಹೆಸರು ದೇವಿ ಅಂತ, ಮತ್ತೆ ಹುಡುಗನ ಹೆಸರಮ್ಮ ನವೀನ್ ಅಂತ, ಯಶವಂತಪುರದಿಂದ ಬಂದಿದ್ದಾರೆ. ಏನಂದ್ರೆ ಹುಡುಗಿನ ಅವನು 2 ವರ್ಷದಿಂದ ಲವ್ ಮಾಡ್ತೀನಿ, ಮದುವೆ ಆಗ್ತೀನಿ ಅಂತ ಆಸೆ ಹುಡ್ಸಿ ಹುಡುಗಿನ ದೈಹಿಕವಾಗಿ ಮತ್ತೆ ಮಾನಸಿಕವಾಗಿ ದುರ್ಬಳಕೆ ಮಾಡ್ಕೊಂಡು ಮದ್ವೆ ಆಗ್ತೀನಿ ಅಂತ ಮಾರ್ಸಿ ನೀನ್ ಎಲ್ಲೂ ಹೋಗಂಗಿಲ್ಲ, ನಾನು ಹೇಳ್ದಂಗೆ ಕೇಳ್ಕೊಂಡ್ ಬಿದ್ದಿರ್ಬೇಕು, ನಮ್ಮ ಮನೆಯವ್ರನ್ನ ತೋರಿಸ್ಕೊಂಡು ಮದ್ವೆ ಆಗ್ತೀನಿ, ಅರ ನಾನು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು, ಹೆವಿ ಟಾರ್ಚರ್ ಕೊಟ್ಟು ವಿಡಿಯೋಸ್ ಫೋಟೋಸ್ ಇಟ್ಕೊಂಡು ಹೆವಿ ಆಟ ಆಡಿಸ್ತಾ ಇದ್ದಾನೆ. ಹೆಣ್ಣು ಮಕ್ಕಳಿಗೆ ನೋಡಿ ಅವ್ನ ಜೊತೆಗಿರೋ ಫೋಟೋಸ್ ಇದೆ, ಪ್ರತಿಯೊಂದು ಇದೆ, ಎಲ್ಲ ದಾಖಲಾತಿ ತಗೊಂಡೇ ಬಂದಾರೆ. ಮತ್ತೆ ಯಾವುದೋ ಒಂದು ಲಾಡ್ಜ್ ಕರ್ಕೊಂಡು ಹೋಗ್ತಿದ್ದಂತೆ, ಅವನೇ ಸೈನ್ ಮಾಡಿ ಕರ್ಕೊಂಡು ಹೋಗ್ತಿದ್ದಾನೆ. ಅವನು ಅದು ಅಲ್ಲದೆ 4 ತಿಂಗಳು ಮಗುನ ಅಭಾಷಣ ಮಾಡಿಸಿದಾನ ಅವನು. ಅದು ಇಷ್ಟ ಇಲ್ಲ, ಇವಳು ಬೇಡ, ನಾನು ಮದ್ವೆ ಆಗ್ತೀನಿ ಅಂದಲ್ಲ, ಮಗು ಇಲ್ಲಿ ಅಂದ್ರೆ ಕರ್ಕೊಂಡು ಹೋಗಿ ಮಾರ್ಸಿ ಹಾಸ್ಪಿಟಲ್ ಅಭಾಷಣ ಮಾಡಿಸಿದ. ಅದಕ್ಕೂ ಪ್ರೂಫ್ ಎಲ್ಲ ಇದೆಯಮ್ಮ, ಪ್ರೂಫ್ ಎಲ್ಲ ಪ್ರತಿಯೊಂದು ಇದೆ. ಇಂಥ ಕಚಡ ನಾಯಿಗಳಿಗೆ ಬೇಲ್ ಕೊಟ್ಬಿಟ್ಟು ಈಚೆ ಬಿಡೋ ಅಂತದೇನಿದೆ? ಇಲ್ಲಿ ಹುಡುಗಿಗೂ ಜೀವನ ಕೊಟ್ಟಿಲ್ಲ, ಇನ್ನೊಂದು ಹುಡುಗಿ ಮದ್ವೆ ಆಗಿ ಹೋಗಿದ್ದಾನೆ, ನೆಮ್ಮದಿಯಾಗಿರಕ್ ಬಿಡು ಅಂದ್ರೆ ಬಿಡ್ತಿಲ್ಲ. ಇಂಥ ಕಚಡ ಲೋಫರ್ ಕಚಡ ನನ್ನ ಮಕ್ಕಳೆಲ್ಲ ಭೂಮಿಯಲ್ಲಿ ಇರೋದಕ್ಕೆ ಇನ್ನ ಅತ್ಯಾಚಾರಗಳು, ರೇಪು, ಕೊಲೆ ಆಗೋದ ಅದೊಂದೇ ಅಲ್ಲ ಸರ್, ಕಣ್ಣು ಕಾಣದಿರೋ ತುಂಬಾ ಇದೆ ಈ ತರ ಕೇಸ್ಗಳು. ಯಾರು ಈ ಬೆಳಕು ಬರ್ತಿಲ್ಲ, ಈಚೆ ಬರ್ತಿಲ್ಲ. ಯಾಕಂದ್ರೆ ಹೆಣ್ಣು ಮಕ್ಕಳು ಭಯ ಪಡ್ತಾ ಇದಾರೆ. ಮಹಿಳಾ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತಾ ಇದೀವಿ. ಅಮ್ಮ ಏನೇ ಆಗ್ಲಮ್ಮ, ಜೀವ ಹೋದ್ರು ನಿಮ್ ಜೊತೆ ನಾವು ನಿಂತ್ಕೊಂತೀವಿ, ನಿಮ್ ನ್ಯಾಯ ಕೊಡ್ಸೋರ್ಗು ನಾನು ಇದ್ದೇ ಇರ್ತೀವಮ್ಮ, ಧೈರ್ಯವಾಗಿದೆ.